ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ಕಡಲೆಕಾಳ್ದು ಲೈಕ್ ಮಸಾಲಾದು ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಇದು ಈ ಥರ ಹಾರ್ಡಾಗಿರುತ್ತೆ. ಇದನ್ನು ನಾವು ನೀರಲ್ಲಿ ಸೋಕ್ ಮಾಡಬೇಕು, ನೀರು ಹಾಕಿಡಬೇಕು ಓವರ್ನೈಟ್ ಸೋಕ್ ಮಾಡಿದ್ಮೇಲೆ ಮಸಾಲ ಎಲ್ಲ ಹಾಕಿ ಮಾಡಬೇಕು. ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಟುಡೇ ಐ ಆಮ್ ಮೇಕಿಂಗ್ black chana dal curry. For that this is the black chana. This will be very hard. This one we have to soak in water overnight. Then we have to add masala. Overnight. Then in the morning we have to cook this one. Then we have to add masala. ಆಮೇಲೆ ಇದನ್ನು ಕುಕ್ ಮಾಡಿಬಿಟ್ಟು ಇವಾಗ ಬಾಯ್ಲ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ನಾನು ಕುಕ್ ಮಾಡಿಬಿಟ್ಟು ಮಸಾಲ ಹಾಕಿಬಿಟ್ಟು ಗ್ರೈಂಡ್ ಮಾಡಿರೋದು ಮಾಡಬೇಕು. ಅದರದ್ದು ವಾಟರ್ನ ಜಾಸ್ತಿನೇ ನೀರು ಹಾಕಿದರೆ ಅದನ್ನು ತೆಗೆದ್ಬಿಟ್ಟು ರಸ ಮಾಡ್ಬೋದು. ಇಫ್ ಯು ಹ್ಯಾಡ್ ಲಿಟಲ್ ಬಿಟ್ ಮೋರ್ ವಾಟರ್, ಯು ಕ್ಯಾನ್ ಟೇಕ್ ಔಟ್ ದ ವಾಟರ್ ಆ್ಯಂಡ್ ಯೂಸ್ ದಟ್ ವಾಟರ್ ಟು ಡೂ ರಸಮ್. This is washed and soaked overnight. So I am putting this one to cook right now. You can pressure cook it or you can cook it on the stove. I am doing it on the stove. Now I will turn on the stove. ನಾನು ಇವಾಗ ಇದು ರಾತ್ರಿ ನೆನೆ ಹಾಕಿದ್ದು ಇವಾಗ ಕುಕ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಪ್ರೆಷರ್ ಕುಕ್ಕರಲ್ಲಿ ಕುಕ್ ಮಾಡ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ಪಾತ್ರೆಯಲ್ಲೇ ಮಾಡ್ಕೋಬೋದು. ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. I'll add very little salt. ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇವಾಗ ಕುಕ್ಕಾಗಿ ಹಾಕೋದು. ಆಮೇಲೆ ಇದನ್ನು ಕವರ್ ಮಾಡ್ತೀನಿ. ಈ ಥರ ಕವರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೊರಗಡೆ ಓವರ್ಫ್ಲೋ ಆಗೋಲ್ಲ. ಐ ವಿಲ್ ಬಿ ಕವರಿಂಗ್ ದಿಸ್ ಒನ್ ಸೊ ದಟ್ ಇಟ್ ವೋಂಟ್ ಓವರ್ಫ್ಲೋ. ಈ ಥರ ಕುಕ್ ಹಾಕ್ಕೊಳ್ಳುತ್ತೆ. ಮೈನರ್ ಬಂದ್ರೂ ಇಲ್ಲೇ ಬಂದು ಸ್ಟೇ ಮಾಡುತ್ತೆ. ಇಫ್ ಎನಿಥಿಂಗ್ ಕಮ್ಸ್ ಓವರ್ಫ್ಲೋಯಿಂಗ್ ಥಿಂಗ್, ಇಟ್ ವಿಲ್ ಜಸ್ಟ್ ಸ್ಟೇ ಹಿಯರ್, ಇಟ್ ವೋಂಟ್ ಗೋ ಟು ದ ಬಾಟಮ್. ಸೊ ಅದಕ್ಕೆ ಹಾಕಿದ್ದೀನಿ. ಇದನ್ನು ಕುಕ್ ಆದಮೇಲೆ ತೋರಿಸ್ತೀನಿ. ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ವಿಲ್ ಅಲೋ ಇಟ್ ಟು ಕುಕ್. Let it cook right now. Then by the time we will ready, keep the items to like grind and those things. The ingredients, the remaining ingredients I will show right now. ಇವಾಗ ಮಿಕ್ಕಿದ್ದು ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಅದನ್ನು ತೋರಿಸ್ತೀನಿ. ಇವಾಗ ಕುಕ್ ಆಗಿದೆ ಇದು. ದಿಸ್ ಇಸ್ ಕುಕ್ಡ್. ಐ ವಿಲ್ ಬಿ ಜಸ್ಟ್ ಯೂಸಿಂಗ್ ವಾಟರ್ ಫಾರ್ ರಸಮ್, ದಟ್ ಒನ್ ಫಾರ್ ದ ಕರಿ. ಐ ಹ್ಯಾವ್ ಟು ಟೇಕ್ ಔಟ್ ದ ವಾಟರ್ ಸಪ್ರೇಟ್ ಆ್ಯಂಡ್ ದೆನ್ ಯೂಸ್ ಇಟ್. ಈಗ ನೀರು ಸಪ್ರೇಟು, ಇದು ಕಾಳು ಸಪ್ರೇಟ್ ಮಾಡೋಣ. ಮಾಡಿಬಿಟ್ಟು ಇದನ್ನು ನೀರನ್ನ ನಾನು ರಸಮ್ಗೆ ಯೂಸ್ ಮಾಡ್ಕೊತೀನಿ, ಕಾಳು ಕರಿಗೆ. ಇದು ಕಾಳು ಬೇಯಿಸಿರೋ ನೀರು, ಕಡಲೆಕಾಳು ಬೇಯಿಸಿರೋ ನೀರಲ್ಲಿ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಾಳನ್ನ ಬೇಯಿಸ್ಬಿಟ್ಟು ನೀರು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೋಬೇಕೀಗ. ದಿಸ್ ಇಸ್ ದ ವಾಟರ್ ಫ್ರಮ್ ದ ಬಾಯ್ಲಿಂಗ್ chana dal. So this one we have to use it, we can use it for making rasam. For that I have taken
water. This one just the water from the boiling the beans. Now it's off. Now I have taken all this one. ಇದಕ್ಕೇನು ಬೇಕು ಅಂತ ಹೇಳಿದ್ರೆ ಟೊಮೆಟೊ ಸ್ವಲ್ಪ ತೊಗೊಂಡಿದ್ದೀನಿ. ಒಂದೇ ಒಂದು ಸ್ಮೆಲ್ ಕೊಡೋಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಎಕ್ಸ್ಟ್ರಾ ಸ್ಪೈಸಿ, ಇದು ಚಿಲ್ಲಿ ಪೌಡರು, ಅದು ಕಾಶ್ಮೀರಿ ಚಿಲ್ಲಿ, ಇದು ರಸಮ್ ಪೌಡರು, ಜೀರಿಗೆ, ಬೆಲ್ಲ, ಇಂಗು, ಅರಿಶಿನ, ಕರಿಬೇವಿನ ಸೊಪ್ಪು, ಇದು ಒಗ್ಗರಣೆಗೆ ಸಾಸಿವೆ, ಇದೆರಡು, ಹುಣಸೆಹಣ್ಣು, ಒಂದು ಸ್ವಲ್ಪ ಎಣ್ಣೆ. ಐ ಹ್ಯಾವ್ ಟೇಕನ್ 6 tomatoes, 1 green chili, have slit it, then cilantro, this is extra spicy hot, this is Kashmiri chili, this is rasam powder, this is cumin seed, asafoetida, jaggery, turmeric, curry leaves, mustard, tamarind soaked in water, and oil. This is olive oil. Now we can put everything in the water. ಬಾಯ್ಲ್ ಆಗಿರೋ ನೀರಲ್ಲಿ ಹಾಕ್ಬಿಟ್ಟು ಇದನ್ನೆಲ್ಲ ಕುದಿಸ್ಬೇಕು. I'll be turning on the stove. Now we have to add turmeric. ಇವಾಗ ಅರಿಶಿನ ಹಾಕ್ತಾ ಇದ್ದೀನಿ, ಟರ್ಮರಿಕ್ಕು. ಇವಾಗ ರಸಮ್ ಪೌಡರು, ಟೊಮೆಟೊ, ಗ್ರೀನ್ ಚಿಲ್ಲಿ, ಟೊಮೆಟೊ, ಹೋಲ್ ಥಿಂಗು ಎಲ್ಲದೂ, few strings of curry leaves, jaggery, and I'll squeeze out this one. ಇದನ್ನು ಸ್ಕ್ವೀಸ್ ಮಾಡಿ ಬರೀ ಜ್ಯೂಸ್ ಮಾತ್ರ ಹಾಕಬೇಕು. only juice will be adding. Tamarind juice, to this I'll be adding jeera ಮತ್ತೆ asafoetida, ಇಂಗು, cumin seeds and asafoetida ಇದಿಷ್ಟು ಹಾಕೊಳ್ಳೋಣ. ಆಮೇಲೆ ಚಿಲ್ಲಿ, ರೆಡ್ ಚಿಲ್ಲಿ ಮತ್ತು ಎಕ್ಸ್ಟ್ರಾ ಹಾಟ್ ಚಿಲ್ಲಿ, ಕಾಶ್ಮೀರಿ ಚಿಲ್ಲಿ ಅದಷ್ಟು ಹಾಕಿ ಚೆನ್ನಾಗಿ ಕುದಿಸೋಣ. ದೆನ್ ಕೊನೆಯಲ್ಲಿ ಟೆಂಪರಿಂಗ್ ಕೊಡೋಣ. ಐ ಜಸ್ಟ್ ಆ್ಯಡೆಡ್ ಎಕ್ಸ್ಟ್ರಾ ಹಾಟ್ ಚಿಲ್ಲಿ, cumin seeds, asafoetida and Kashmiri chili powder. You have to allow this one to cook properly now. Then in the end we'll add cilantro and the tempering. ಕೊನೆಯಲ್ಲಿ ಒಗ್ಗರಣೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಣ. ಕುದೀತಾ ಇರೋದಕ್ಕೆ ಇವಾಗ ನಾನು ಸಿಲಿಂಡ್ರ್ ಹಾಕ್ತೀನಿ. ಇಟ್ಸ್ ಆಲ್ರೆಡಿ ಕುಕ್ಡ್ ಆ್ಯಂಡ್ ಬಾಯ್ಲಿಂಗ್. ಸೊ ಟು ದಿಸ್ ಐಲ್ ಬಿ ಆ್ಯಡಿಂಗ್ ಟೆಂಪರಿಂಗ್ ಆ್ಯಂಡ್ ದ ಸಿಲಿಂಡ್ರು, ಕೊತ್ತಂಬರಿ ಸೊಪ್ಪು ಆ್ಯಂಡ್ ದ ಒಗ್ಗರಣೆ ಇದಿಷ್ಟು ಹಾಕ್ತಾಯಿದ್ದೀನಿ. and just 1 spoon is enough. I don't think we need a lot. ಇದು 1 ಸ್ಪೂನ್ ಸಾಕು. ಇದನ್ನೊಂದು ಮಿನಿಟ್ ಮಾತ್ರನೇ ಕುಕ್ ಮಾಡಿಬಿಟ್ಟು ಆಮೇಲೆ ಆಫ್ ಮಾಡ್ತೀನಿ. ಎಲ್ಲ ಡನ್ ಆಯಿತು. ಸೊ ಸಾಲ್ಟ್ ಒಂದು ಚೆಕ್ ಮಾಡ್ತೀನಿ ಎಷ್ಟಿದೆ ಅಂತ. ಕಮ್ಮಿ ಇದ್ದರೆ ಹಾಕ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಕಮ್ಮಿ ಇತ್ತು, ತುಂಬಾ ಕಮ್ಮಿ ಇತ್ತು, ಅದರಿಂದ ಐ ಆಮ್ ಆ್ಯಡಿಂಗ್ ಸಾಲ್ಟ್ ಬಿಕಾಸ್ ಇಟ್ ವಾಸ್ ಟೂ ಲೆಸ್. ಎವ್ರಿಥಿಂಗ್ ಇಸ್ ಡನ್ ರೈಟ್ ನೌ. ಸಾಕು, ಇದು ರಸಮ್ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, share with friends and family. Press the bell icon. Thanks for watching. Okay, bye. Enjoy.